ಇವತ್ತಂದ್ರೆ KPSC ಗ್ರೂಪ್ ಸಿಯಲ್ಲಿ ಬಂದಂಥ ಏನಂತಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ಒಂದನೇ ಪ್ರಶ್ನೆ ನೋಡಿ, ಉತ್ತರ ವೇದದ ಸಾಹಿತ್ಯದ ಬರವಣಿಗೆ ಇರುವುದು, ಉತ್ತರ ವೇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಸಾಹಿತ್ಯ ಬರವಣಿಗೆಗಳು ಎಲ್ಲಿ ಇವೆ ಅಂತ ಹೇಳಬೇಕು ರೀ. ಆಪ್ಷನ್ 1 ಅರಣ್ಯಕಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ, ಎರಡನೇದು ಬ್ರಾಹ್ಮಣಕಗಳಲ್ಲಿ ಮತ್ತು ಸೂತ್ರಗಳಲ್ಲಿ, ಮೂರನೇದು ಸೂತ್ರಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ, ನಾಲ್ಕನೇದು ಮೇಲಿನ ಎಲ್ಲವೂ. ನಾವು ಉತ್ತರ ವೇದದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ ಏನಂತಂದ್ರೆ ಪೂರ್ವ ವೇದ ಅಂತಂದ್ರೆ ಋಗ್ವೇದ ಅಂತ ಬರ್ತದೆ. ಉತ್ತರ ವೇದ ಅಂದ್ರೆ 3 ವೇದಗಳು ಬರ್ತವೆ. ಯಾವುದು ಅಂತಂದ್ರೆ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತೇಳಿ. ಅದರ ಜೊತೆಗೆ ಏನಂತಂದ್ರೆ ಇವು ಇದ್ದಾರೆ ಅರಣ್ಯಕಗಳು, ಉಪನಿಷತ್ತುಗಳು, ಬ್ರಾಹ್ಮಣಕಗಳು, ಸೂತ್ರಗಳು, ಸ್ಮೃತಿಗಳು, ಇವೆಲ್ಲ ಏನಂತಂದ್ರೆ ಬರವಣಿಗೆ ರೂಪದಲ್ಲಿ ಏನಂತಂದ್ರೆ ಬಂದು ಅಂತ ನಾವು ಕಾಣಬಹುದು. ಆದ್ದರಿಂದ ಅಂದರೆ ಈ ಮೇಲಿನ ಎಲ್ಲವೂ ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಉತ್ತರ ಮೇಲಿನ ಎಲ್ಲವೂ. ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು? ಒಂದನೇದು ಪ್ರಾಕೃತ, ಎರಡನೇದು ಸಂಸ್ಕೃತ, ಮೂರನೇದು ಅರ್ಧಮಾಗಧಿ ರಿಪಿ, ನಾಲ್ಕನೇದು ಕರುಷ್ಟಿ. ಇದರಾಗ ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ಪ್ರಾಕೃತ. ಮೌರ್ಯರ ಕಾಲದ ಆಡಳಿತ ಭಾಷೆ ಆಗಿದ್ದು ಪ್ರಾಕೃತ. ಅದರ ಜೊತೆಗೆ ಏನಂತಂದ್ರೆ ಸಂಸ್ಕೃತ ನೋಡ್ರಿ ಏನಂತಂದ್ರೆ ಗುಪ್ತರದ ಆಡಳಿತ ಭಾಷೆ ಯಾವುದಂತಂದ್ರೆ ಸಂಸ್ಕೃತವಾಗಿತ್ತು. ನೆಕ್ಸ್ಟ್ ನೋಡ್ರಿ, ನೀತಿಸಾರ ಗ್ರಂಥ ಬರೆದವರು ಯಾರು? ಒಂದು ಗ್ರಂಥ ಇದೆ, ಯಾವುದಂತಂದ್ರೆ ನೀತಿಸಾರ ಎಂಬ ಗ್ರಂಥ ಇದೆ. ಅದನ್ನು ಬರೆದವರು ಯಾರು ಅಂತೇಳಿ. ಒಂದನೇ ಆಪ್ಷನು ಕಮುಂಡಕ, ಎರಡನೇದು ರಾಜಭೋಜ, ಮೂರನೇದು ಭವಭೂತಿ, ನಾಲ್ಕನೇದು ವಾಕೃತಿ. ಸರಿಯಾದ ಉತ್ತರ ನೋಡ್ರಿ ಏನಂದ್ರೆ ಕಮುಂಡಕನ ನೀತಿಸಾರ ಅಂತೇಳಿ. ಇದು ನೋಡ್ರಿ ಏನಂತಂದ್ರೆ ಆಲ್ಮೋಸ್ಟ್ ಅಂದರೆ UPSCಯಲ್ಲಿ ಏನಂತಂದ್ರೆ ಪ್ರಶ್ನೆಯನ್ನು ಆಗಿದೆ, ಆಲ್ರೆಡಿ UPSC ಕೇಳಲಾಗಿದೆ. ಅದರ ಜೊತೆ ಏನಂತಂದ್ರೆ ಇಲ್ಲಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡು ಏನಂದ್ರೆ ಭವಭೂತಿದು ಉತ್ತರ ರಾಮಚರಿತೆ ಅಂತ ಕೃತಿ ಬರ್ತದೆ. ಅದು ಉತ್ತರ ರಾಮಚರಿತೆ ಮತ್ತು ಮಹಾವೀರ ಚರಿತೆ. ಅದ್ರ ಜೊತೆ ಏನಂದ್ರೆ ಮಾಲತಿ ಮಾಧವ. ಇಷ್ಟೇ ಅಂದರೆ ಭವಭೂತಿದೆ ಅಂತಂದ್ರೆ ಕೆಲವೊಂದಿಷ್ಟು ಕೃತಿಗಳಿವೆ. ಮುಂದಿನ ಪ್ರಶ್ನೆ ನೋಡ್ರಿ, ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ ಯಾರು? ಒಂದೇ ನೋಡ್ರಿ ರಣರಾಜ, ಎರಡನೇದು ವಿಕ್ರಮಾದಿತ್ಯ, ಮೂರನೇದು ದುರ್ಗಸಿಂಹ, ನಾಲ್ಕನೇದು ವಿನಯಾದಿತ್ಯ. ಕನ್ನಡದ ಪಂಚತಂತ್ರ ಕೃತಿಯನ್ನು ಬರೆದವರು ಯಾರಂದ್ರೆ ದುರ್ಗಸಿಂಹ ಏನಂತಂದ್ರೆ ಕನ್ನಡದ ಪಂಚತಂತ್ರ ಬರ್ತಾರೆ. ಆದರೆ ಏನಂದ್ರೆ ಸಂಸ್ಕೃತ ಬಂತಂದ್ರೆ ವಿಷ್ಣು ಶರ್ಮಾ ಅಂತೇಳಿ. ಸಂಸ್ಕೃತದ ಪಂಚತಂತ್ರ ಕೃತಿಯನ್ನು ರಚನೆ ಮಾಡಿದವರು ವಿಷ್ಣು ಶರ್ಮಾ ಅಂತೇಳಿ. ಯಾರು? ವಿಷ್ಣು ಶರ್ಮಾ ಅಂತೇಳಿ. ಅದರ ಜೊತೆಗೆ ನೋಡ್ರಿ ಏನಂತಂದ್ರೆ ಇಲ್ಲಿ 2 ಹೆಸರುಗಳಿವೆ. ಯಾರಂತಂದ್ರೆ ಎರಡನೇ ವಿಕ್ರಮಾದಿತ್ಯ ಅಂತಿದೆ. ಎರಡನೇ ವಿಕ್ರಮಾದಿತ್ಯ ನೋಡ್ರಿ ಏನಂದ್ರೆ ಚಾಲುಕ್ಯರ ಪ್ರಸಿದ್ಧ ಅರಸ. ಇವಾಗ ನೋಡ್ರಿ ಏನಂತಂದ್ರೆ ಬಾದಾಮಿ ಚಾಲುಕ್ಯರಲ್ಲಿ ಅತ್ಯಂತ ಪ್ರಸಿದ್ಧವಾದ ವ್ಯಕ್ತಿ. ಆದರೂ ಸಹ ಏನಂತಂದ್ರೆ ಇವನೇನಂತಂದ್ರೆ ಏನಂತಂದ್ರೆ ಪ್ರಸಿದ್ಧಿ ಆಗಲಿಲ್ಲ. ಕಾರಣ ಏನಂತಂದ್ರೆ ಇಮ್ಮಡಿಫಿಕೇಶನ್ ಅಂದ್ರೆ ಅತಿ ಪ್ರಸಿದ್ಧವಾದ ವ್ಯಕ್ತಿ ಆಗಿದ್ದ. ಆದ್ದರಿಂದ ಏನಂತಂದ್ರೆ ಈಗ ಆಲದ ಮರದ ಕೆಳಗಡೆ ಒಂದು ಮರ ಬೆಳೀತಂದ್ರೆ ಅದು ಯಾವುದನ್ನು ಗಮನಿಸುವುದಿಲ್ಲ. ಆದ್ದರಿಂದ ಏನಂದ್ರೆ ಎರಡನೇ ವಿಕ್ರಮಾದಿತ್ಯನ ಅತಿ ಹೆಚ್ಚು ಏನಂದ್ರೆ ಏನಂದ್ರೆ ಪ್ರಸಿದ್ಧ ವ್ಯಕ್ತಿ ಅಂತೇಳಿ ಯಾರೂ ಗಮನ ಹರಿಸಿರಲಿಲ್ಲ. ಎರಡನೇ ವಿಕ್ರಮಾದಿತ್ಯ ನೋಡ್ರಿ ಏನಂತಂದ್ರೆ ಇವನ ಕಾಲದಲ್ಲಿ ಅಂತಂದ್ರೆ ಕಂಚಿಯನ್ನು 3 ಬಾರಿ ದಾಳಿ ಮಾಡ್ತಾನೆ. ಕೇಳ್ಬೋದು, ಕಂಚಿಯನ್ನು 3 ಬಾರಿ ದಾಳಿ ಮಾಡಿದ ವ್ಯಕ್ತಿ ಯಾರಂತಂದ್ರೆ ಎರಡನೇ ವಿಕ್ರಮಾದಿತ್ಯ. ಅದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಯಾರು? ವಿನಯಾದಿತ್ಯ ಅಂತ. ಇವನು ಎರಡನೇ ವಿಕ್ರಮಾದಿತ್ಯ ಕಾಲದಾಗ ನೋಡ್ರಿ ನೃತ್ಯಗಾರ್ತಿ ಅಂತ ಇರ್ತಾರೆ. ನೃತ್ಯಗಾರ್ತಿ ಯಾರು ಇರ್ತಾರಂತಂದ್ರೆ ಅಚ್ಚಲೆ ಅಂತೇಳಿ. ವಿನಯಾದಿತ್ಯ ನೋಡ್ರಿ ಏನಂತಂದ್ರೆ ವಿನಯಾದಿತ್ಯ ಏನಂತಂದ್ರೆ ರನ್ನ ಹೇಳ್ತಾನೆ. ರನ್ನನ ಒಂದು ಕೃತಿ ಇದೆ, ಏನಂತಂದ್ರೆ ಗದಾಯುಧ ಇದೆ. ರನ್ನನ ಗದಾಯುದ್ಧ ಏನಂತಂದ್ರೆ ಇವನಿಗೆ ಏನಂದ್ರೆ ಯುದ್ಧ ಮಲ್ಲ ಅಥವಾ ದುರ್ಧರ ಮಲ್ಲ ಅಂತೇಳಿ ಕರಿತಾರೆ. ಯುದ್ಧ ಮಲ್ಲ ಅಥವಾ ದುರ್ಧರ ಮಲ್ಲ ಅಂತೇಳಿ ಕರಿತೀವಿ. ರನ್ನನ ಗದಾಯುಧದಲ್ಲಿ ವಿನಯಾದಿತ್ಯನ ದುರ್ಧಮಲ್ಲ ಅಥವಾ ಯುದ್ಧ ಮಲ್ಲ ಅಂತ ಕರಿತೀವಿ. ಅದರ ಜೊತೆಗೆ ಏನಂತಂದ್ರೆ ತೊಗರಿಬೀಡು ಶಾಸನದಲ್ಲಿ, ಯಾವುದು? ತೊಗರಿಬೀಡು
ಶಾಸನದಲ್ಲಿ ಏನಂತಂದ್ರೆ ತುಂಗಭದ್ರಾ ನದಿ ಏನಂತಂದ್ರೆ ಪಂಪಾ ನದಿ ಅಂತ ಕರಿತೀವಿ. ಯಾವ ನದಿಗೆ? ತುಂಗಭದ್ರಾ ನದಿಗೆ ಪಂಪಾ ನದಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಏನಂತಂದ್ರೆ ಮುಂದಿನ ಪ್ರಶ್ನೆ ದುರ್ಗಸಿಂಹ. ಗಮನಿಸಿ, ಸಂಸ್ಕೃತದಲ್ಲಿ ಪಂಚಾಂತ ಬರೆದರು ವಿಷ್ಣು ಶರ್ಮಾ. ನೆಕ್ಸ್ಟ್ ಪ್ರಶ್ನೆ, ಶ್ರೀಕೃಷ್ಣ ದೇವರಾಯನು ರಾಜನೀತಿ ಬಗ್ಗೆ ಯಾವುದು? ರಾಜನೀತಿ ಬಗ್ಗೆ ತಿಳಿಸುವ ಗ್ರಂಥ ಯಾವುದು ಅಂತೇಳಿ. ಒಂದನೇದು ಜಾಂಬವತಿ ಕಲ್ಯಾಣ, ಎರಡನೇದು ಅಮುಕ್ತ ಮೌಲ್ಯ, ಮೂರನೇದು ಮೊದಲ ಸಚರಿತ, ನಾಲ್ಕನೇದು ನೀತಿಸಾರ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಅಂದ್ರೆ ಅಮುಕ್ತ ಮೌಲ್ಯ ಏನಂತಂದ್ರೆ ರಾಜನೀತಿ ಬಗ್ಗೆ ಅಂದರೆ ತಿಳಿಸಿಕೊಡ್ತದೆ ಅಥವಾ ಆಡಳಿತ ಬಗ್ಗೆ ತಿಳಿಸಿಕೊಡ್ತದೆ. ಇದು ಅಮುಕ್ತ ಮೌಲ್ಯ ಇರೋದು ನೋಡ್ರಿ ಏನಂತಂದ್ರೆ ಯಾವ ಭಾಷೆಯಲ್ಲಿ ಅಂದರೆ ತೆಲುಗುಯಲ್ಲಿದೆ, ತೆಲುಗು ಭಾಷೆಯಲ್ಲಿದೆ. ಇದು ಜಾಂಬವತಿ ಕಲ್ಯಾಣ ಸಂಸ್ಕೃತದಲ್ಲಿದೆ. ಮೊದಲ ಸಚರಿತನ ಸಾರ ಅಂದರೆ ಅವ್ರದೇ. ನಾವು ನೀತಿ ಸಾರ ಹೇಳಿವಿ, ನೀತಿ ಸಾರ ಹೇಳಿದ್ರೆ ಕಮುಂಡಕ್ಕಂದಿದೆ. ಮುಂದಿನ ಪ್ರಶ್ನೆ ಉತ್ತರ ಅಮುಕ್ತ ಮೌಲ್ಯ ಭಾಷೆ ತೆಲುಗು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೀರ್ತಿನಾರಾಯಣ ದೇವಾಲಯ ಎಲ್ಲಿದೆ? ಒಂದನೇದು ಹಳಬೀಡು, ಎರಡನೇದು ತಲಕಾಡು, ಮೂರನೇದು ಸೋಮನಾಥಪುರ, ನಾಲ್ಕನೇದು ಜಾವಗಲ್ ಅಂತೇಳಿ. ಇದ್ರಾಗ ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ಇದೆ. ಇದನ್ನು ರಚನೆ ಮಾಡಿದವರು ಅಥವಾ ನಿರ್ಮಾಣ ಮಾಡಿದವರು ಅಂತಂದ್ರೆ ವಿಷ್ಣುವರ್ಧನ. ಯಾರು? ಹೊಯ್ಸಳರ ಕಾಲದಾಗ ವಿಷ್ಣುವರ್ಧನ ಇರ್ತಾನಲ್ರಿ ಅವ್ರು ನೋಡ್ರಿ. ಈ ವಿಷ್ಣುವರ್ಧನ ಮೊದಲ ಹೆಸರು ಏನಂತಂದ್ರೆ ಬಿಟ್ಟಿ ದೇವ ಅಂತೇಳಿ. ಏನಿದೆ ಹೇಳ್ರಿ? ಬಿಟ್ಟಿ ದೇವ ಅಂತ ಇದೆ. ಇವರ ತಂದೆ ಹೆಸರು ಏನಂತಂದ್ರೆ ಎರೆಯಂಗ ಅಂತ ಕರಿತೀವಿ ರೀ. ಎರೆಯಂಗ. ಯಾರ ಹೆಸರು? ತಂದೆ ಹೆಸರು ವಿಷ್ಣುವರ್ಧನ, ತಂದೆ ಹೆಸರು ಎರೆಯಂಗ ಅಂತೇಳಿ. ಇದು PC ಕ್ವಶನ್ ಆಗಿದ್ರೆ ಜಾವಗಲ್ಲು ಬಗ್ಗೆ. ಜಾವಗಲ್ಲು ಅಂತಂದ್ರೆ ಯಾವ ಒಂದು ಸ್ಥಳದಲ್ಲಿ ಇದೆ ಅಂತೇಳಿ ಕೇಳಿರ್ಬೋದು ರೀ. ಜಾವಗಲ್ಲು. ತಲಕಾಡು. ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು? ಬಿಜಾಪುರವನ್ನು ಗೋಳಗುಮ್ಮಟವನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳಕತ್ತಿದ್ದಾರೆ. ಇದರಲ್ಲಿ ನೋಡ್ರಿ, ಒಂದನೇ ಆಪ್ಷನ್ ಮೊಹಮ್ಮದ್ ಗೋರಿ, ಎರಡನೇದು ಯೂಸುಫ್ ಆರಿಫ್, ಮೂರನೇದು ಇಬ್ರಾಹಿಂ ಆದಿಲ್ ಶಾ, ನಾಲ್ಕನೇದು ಮೊಹಮ್ಮದ್ ಆದಿಲ್ ಶಾ. ಇದಕ್ಕೆ ಸರಿಯಾದ ಉತ್ತರ ಮೊಹಮ್ಮದ್ ಆದಿಲ್ ಶಾ ಅವರು. ಮೊಹಮ್ಮದ್ ಆದಿಲ್ ಶಾ ಅವರು ಏನು ಮಾಡ್ತಾರೆ ಅಂತಂದ್ರೆ ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಣ ಮಾಡ್ತಾರೆ. ಮೊಹಮ್ಮದ್ ಗೋರಿ ಕಾಲದಲ್ಲಿ ಏನಂತಂದ್ರೆ ತರಾನ್ ಯುದ್ಧಗಳು ನಡೀತಾರೆ. 1 ಮತ್ತು 2 ತರಾನ್ ಯುದ್ಧಗಳು ನಡೀತಾವೆ. ಇಲ್ಲಿ ಇಬ್ರಾಹಿಂ ಆದಿಲ್ ಶಾ ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಂತ ಅಂತ ಹೇಳ್ತಾರೆ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನು ಮಾಡ್ತಾನೆ ಹೇಳ್ರಿ? ಇಬ್ರಾಹಿಂ ರೋಜಾವನ್ನು ನಿರ್ಮಾಣ ಮಾಡ್ತಾರೆ. ಇಬ್ರಾಹಿಂ ರೋಜಾ ಎಲ್ಲಿ? ಬಿಜಾಪುರದಲ್ಲಿ. ಇಬ್ರಾಹಿಂ ರೋಜಾ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರಿತೀರಿ. ಕರೆದವರು ಅಂದ್ರೆ ಕಸಿನ್ಸ್. ನೆಕ್ಸ್ಟ್ ನೋಡ್ರಿ, ಮೊಹಮ್ಮದ್ ಆದಿಲ್ ಶಾ. ನೆಕ್ಸ್ಟ್ ಪ್ರಶ್ನೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿದವರು ಯಾರು? ಅಂದರೆ ದಿವಾನಗಿರಿಯಲ್ಲಿ ಅಂತಂದ್ರೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯ ಮಾಡ್ತಾರೆ. ಒಂದೇ ನೋಡ್ರಿ ಅಂದರೆ ಸಿ ರಂಗಾಚಾರ್ಲು, ಎರಡನೇದು ಟಿ ಆನಂದರಾವ್, ಮೂರನೇದು ಕೆ ಶೇಷಾದ್ರಯ್ಯರ್, ನಾಲ್ಕನೇದು ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಅಂದ್ರೆ ಕೆ ಶೇಷಾದ್ರಯ್ಯವ್ರು ನೋಡ್ರಿ ಏನಂತಂದ್ರೆ ಈ ಶಿವನ ಸಮುದ್ರಕ್ಕೆ ಅದಲ್ರಿ, ಈ ಶಿವನ ಸಮುದ್ರಕ್ಕೆ ಏನಂತಂದ್ರೆ ಜಲವಿದ್ಯುತ್ ಯೋಜನೆಯನ್ನು ಇವರ ಕಾಲ ಅವಧಿಯಲ್ಲಿ ಏನಂತಂದ್ರೆ ನಾವು ನಿರ್ಮಾಣ ಮಾಡ್ತೀವಿ, ಜಲವಿದ್ಯುತ್ ಯೋಜನೆ. ಮತ್ತೇನಂತಂದ್ರೆ ವಿಮೆ ಏನಂದರೆ ಜೀವ ವಿಮೆಯನ್ನು ಪರಿಚಯ ಮಾಡ್ತಾರೆ. ಇವರು ಜೀವ ವಿಮೆಯನ್ನು ಕೊಡ್ತಾರೆ. ಯಾರು? ಉದ್ಯೋಗಿಗಳಿಗೆ ಜೀವ ವಿಮೆಯನ್ನು ನೀಡಿದವರು ಇವರೇ, ಶೇಷಾದ್ರಯ್ಯ ಅವರು. ಇವರನ್ನು ಅತಿ ಹೆಚ್ಚು ದೀರ್ಘಕಾಲವಾಗಿ ಆಳ್ವಿಕೆ ಮಾಡಿದ್ದಾರೆ. ಇಟ್ ಮೀನ್ಸ್ ಅಂದರೆ 1883ರಿಂದ 1890ರವರೆಗೆ ಏನಂತಂದ್ರೆ ಇವರ ಆಡಳಿತ ಇರುತ್ತೆ. ಕೆ ಶೇಷಾದ್ರಿಯವರು ಅತಿ ದೀರ್ಘಕಾಲವನ್ನು ಆಡಳಿತ ಮಾಡಿರ್ತಾರೆ. ಸಿ ರಂಗಾಚಾರ್ಲು ನೋಡ್ರಿ ಏನಂತಂದ್ರೆ 1881ರಿಂದ 83ರವರೆಗೆ ಏನಂತಂದ್ರೆ ಆಡಳಿತ ಮಾಡ್ತಾರೆ. ಈ ಆನಂದರಾವ್ ನೋಡ್ರಿ ಅಂತಂದ್ರೆ ಇವರು 1907ರಿಂದ ಏನಂತಂದ್ರೆ 9ರಿಂದ 12ರವರೆಗೆ ಏನಂತಂದ್ರೆ ಟಿ ಆನಂದರಾವ್ ಇರ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯಗೆ ಗೊತ್ತದ ಅಂತಂದ್ರೆ ಇವ್ರು ಏನಂತಂದ್ರೆ 1912ರಿಂದ ಏನಂತಂದ್ರೆ ಎಲ್ಲಿಯವರೆಗೂ 18ರವರೆಗೂ ಏನಂತಂದ್ರೆ ದಿವಾನರಾಗಿ ಕಾರ್ಯನಿರ್ವಹಿಸ್ತಾರೆ. ಮುಂದಿನ ಪ್ರಶ್ನೆ ಇದು ನೋಡ್ರಿ ಏನಂತಂದ್ರೆ ಕೆ ಶೇಷಾದ್ರಯ್ಯರು ನೋಡ್ರಿ 1883ರಿಂದ 1901 ನೋಡ್ರಿ 1901ರವರೆಗೆ ಏನಂತಂದ್ರೆ ಇವರು ದಿವಾನಗಿರಿಯನ್ನು ಹೊಂದಿದ್ದಾರೆ. ನೆಕ್ಸ್ಟ್ ನೋಡ್ರಿ ಏನಂತಂದ್ರೆ ಎರಡನೇ ತರಾನ್ ಕದನ ನಡೆದ ವರ್ಷ. ಒಂದನೇದು 1192, 1192, 2 1191, 3 1193, 4 1194. ಇದು ಸರಿಯಾದ ಉತ್ತರ ನೋಡ್ರಿ. ಎರಡನೇ ತರಾನ್ ಕದನ ಅಂದರೆ 1192ರಲ್ಲಿ ನಡೀತಾರೆ.
ಒಟ್ಟು 2 ತರಂಗ ಕದನಗಳು ನಡೀತೆ. ಯಾರು ನೋಡ್ಬೇಕಂತಂದ್ರೆ ಮೊಹಮ್ಮದ್ ಗೋರಿ ಮತ್ತು ಏನಂತಂದ್ರೆ 3ನೇ ಪೃಥ್ವಿರಾಜ್ ಚೌಹಾಣ್ ನಡವರ್ಕ. 3ನೇ ಪೃಥ್ವಿರಾಜ್ ಚೌಹಾಣ್ ನಡವರ್ಕ ನಡೀತದೆ. ಪೃಥ್ವಿರಾಜ್ ಚೌಹಾಣ್ ನಡವರ್ಕ. ಆದರೂ ಸಹ ಏನಂತಂದ್ರೆ ಮೊದಲಲ್ಲಿ ಅಂತಂದ್ರೆ ಈ ಪೃಥ್ವಿರಾಜ್ ಚೌಹಾಣ್ ಅವರು ಜಯಗೊಳಿಸ್ತಾರೆ. 2ನೇ ಕದನ ಏನಂತಂದ್ರೆ ಇವರು ಸೋಲನ್ನಪ್ಪಿಸಿ ಏನಂದ್ರೆ ಸಾವನ್ನು ಅನುಭವಿಸ್ತಾರೆ. ಆದರೂ ಸಹ ಏನಂತಂದ್ರೆ ನಿಮ್ಗೆ 3ನೇ ತರಂಗ ಕದನ ಕೇಳ್ಬೋದು. 3ನೇ ತರಂಗ ಕದನ ಯಾರ್ಯಾರ ನಡಬರ್ಕ ನಡೀತು ಅಂತ ಕೇಳ್ಬೋದು. 1200 ಏನಂತಂದ್ರೆ 16ರಿಂದ 17ವರೆಗೆ 3ನೇ ಕದನ ಇದೆ. ಇಲ್ತುಮಿಷ್ ಮತ್ತೇನಂತಂದ್ರೆ ಮತ್ತೇನಂತಂದ್ರೆ ಕಾಬೂಲ್ನ ರಾಜ ಆಗಿದ್ದ ಎಲ್ದೂಜನ್ ನಡಬರ್ಕ ನಡೀತಾರೆ. ಎಲ್ದೂಜ ನಡಬರ್ಕಂದ್ರೆ ನಡೀತದೆ. ಯಾವುದೇನಂತಂದ್ರೆ 3ನೇ ಏನಂತಂದ್ರೆ ತರಂಗ ಕದನ 1216ರಿಂದ 17 ಕೇಳ್ಬೋದು ನಿಮಗೆ. ನೆಕ್ಸ್ಟ್ ನೋಡ್ರಿ ಏನಂತಂದ್ರೆ ಪ್ರಥಮ ತರಂಗ 1191. ಸರ್ ಥಾಮಸ್ ರೋ ಈ ಕೆಳಕಂಡ ಯಾವ ಮೊಘಲ್ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದರು? ಈ ಮೊಘಲ್ ದೊರೆಗೆ ಅಂದರೆ ಆಸ್ಥಾನಕ್ಕೆ ಭೇಟಿ ನೀಡಿದ್ರು ಅಂತ ಹೇಳ್ಬೇಕು. 1ನೇದು ಹುಮಾಯೂನ್, 2ನೇದು ಅಕ್ಬರ್, ಇದು ಅಕ್ಬರ್ ಆಗ್ಬೇಕೈತ್ರಿ, ಅಕ್ಬರ್. 3ನೇದು ಜಹಾಂಗೀರ್, 4ನೇದು ಶಾಜಹಾನ್. ಈ ಥಾಮಸ್ ರೋ ನೋಡ್ರಿ ಯಾರ ಕಾಲದ ಭೇಟಿ ಕೊಡ್ತಾನೆ ಅಂತಂದರೆ ಜಹಾಂಗೀರ್ನ ಆಸ್ಥಾನಕ್ಕೆ ಅಂದ್ರೆ ಭೇಟಿ ಕೊಡ್ತಾನೆ. ಈ ಅಕ್ಬರ್ನ ಆಸ್ಥಾನಕ್ಕೆ ನೋಡ್ರಿ ಭೇಟಿ ಕೊಡ್ರಿ ಅಂದ್ರೆ ಜಾನ್ ಮಿಡ್ ಆಲ್ ಅಂತ ಹೇಳ್ರಿ. ಯಾರಂದರೆ ಜಾನ್ ಮಿಡ್ ಆಲ್ ಅಂತ ಹೇಳ್ರಿ. ಅಕ್ಬರ್ನ ಕಾಲ ಆಡಳಿತಗಳಲ್ಲಿ ಭೇಟಿ ಕೊಡ್ತಾರೆ. ಯಾರು? ಜಾನ್ ಮಿಡ್ ಆಲ್ ಅವರು. ಈ ಶಾಜಹಾನ್ ಯಾರು ಅಂದರೆ ಕೆಂಪು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಈ ಕೆಂಪು ಕೋಟೆಯ ಚಿತ್ರಣ ಅಂತಂದ್ರೆ ನಮ್ಮ 500 ರೂಪಾಯಿ ನೋಟಿನಲ್ಲಿದೆ. ಹೌದಲ್ಲ. ನೆಕ್ಸ್ಟ್ ಅಂದರೆ ಜಹಾಂಗೀರ್ ನೋಡ್ರಿ ಏನಂತಂದ್ರೆ ಮದ್ಯಪಾನ ಧೂಮಪಾನ ಅಂತಂದ್ರೆ ನಿಷೇಧ ಮಾಡ್ತಾರೆ ರೀ. ತಂಬಾಕು ನಿಷೇಧ ಮಾಡ್ತಾನೆ. ಧೂಮಪಾನ ಮತ್ತು ತಂಬಾಕು ನಿಷೇಧ ಮಾಡ್ತಾನೆ. ಅದ್ರ ಜೊತೆ ಏನಂದ್ರೆ ಯಮುನಾ ನದಿಯಲ್ಲಿ ಏನಂತಂದ್ರೆ ಯಮುನಾ ನದಿಯಲ್ಲಿ ಸಮಯ ಪ್ರಯುಕ್ತವಾಗಿ ಏನಂದ್ರೆ ಸಮಯ ಒಂದು ಅಧ್ಯಯನ ಮಾಡೋ ಸಲುವಾಗಿ ಏನಂತಾರೆ ಗಂಟೆಯನ್ನು ಹಾಕಿರ್ತಾನೆ ಇಲ್ಲಿ ಯಮುನಾ ನದಿ ತೀರದಲ್ಲಿ. ಆದರೂ ಸಹ ಏನಂದ್ರೆ ಅತಿ ಹೆಚ್ಚು ಅಂದ್ರೆ ಮದ್ಯಪಾನವನ್ನು ಸೇವನೆ ಮಾಡ್ತಿರ್ತಾರೆ. ಮುಂದಿನ ಪ್ರಶ್ನೆ ನೋಡ್ರಿ ಏನಂತಂದ್ರೆ ಮೈಸೂರು ಚಲೋ ಚಳವಳಿ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದವ್ರು ಯಾರು? ಈಗ ನೋಡ್ರಿ ಅಂದ್ರೆ ದಿವಾನರ ಸಂಬಂಧಪಟ್ಟ ಆಲ್ಮೋಸ್ಟ್ ಇಲ್ಲಿ ಹೇಳೇನ್ರಿ. ಈಗ ಮತ್ತೆ ನೋಡ್ರಿ ಯಾರು ಅಂತಂದ್ರೆ ಮೈಸೂರು ಚಲೋ ಚಳವಳಿ ನೋಡ್ರಿ 1947 ನಡೀತದೆ. ಅದ್ರ ಸಲಾಗಿ ಅಂದ್ರೆ ನಮ್ಮ ಜವಾಬ್ದಾರಿ ಸರ್ಕಾರಕ್ಕಾಗಿ ಏನಂತಂದ್ರೆ ಇವರು ಮೈಸೂರು ಚಳವಳಿಯನ್ನು ಆರಂಭಿಸ್ತಾರೆ. ಯಾರು? ಕೆ ಸಿ ರೆಡ್ಡಿ ಅವರು. ಕೆ ಸಿ ರೆಡ್ಡಿ ಮತ್ತು ಕೆಲವೊಂದಿಷ್ಟು ಮುಖ್ಯ ಏನಂತಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಸಹ ಏನಂತಂದ್ರೆ ಏಕೀಕೃತ ಅಥವಾ ಏನಂತಂದ್ರೆ ನಮ್ಮ ಸ್ವತಂತ್ರ ಪಡೆದ ನಂತರ ಏನಂತಂದ್ರೆ ಮೊದಲ ಮುಖ್ಯಮಂತ್ರಿ ಆಗ್ತಾರೆ. ಯಾರು? ವಿಶಾಲ ಮೈಸೂರದ ಏನಂತಂದ್ರೆ ಮುಖ್ಯಮಂತ್ರಿ ಆಗಿರ್ತಾರೆ. ಈಗ ನೋಡಮ್ರಿ ಏನಂತಂದ್ರೆ ಮೊದಲ ಏನಂತಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್, 2ನೇದು ಕಾಂತರಾಜ್ ಅರಸ್, 3ನೇದು ಅರ್ಕಾಟ್ ರಾಮ್ಸಮ್ ಮೊದಲಿಯರ್, 4ನೇದು ಸರ್ ಅಲ್ಟಿಯನ್ ಬ್ಯಾನರ್ಜಿ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ಅರ್ಕಾಟ್ ರಾಮ್ಸಮ್ ಮೊದಲಿಯರ್. ಅವಾಗ ಏನಂತಂದ್ರೆ ಅರ್ಕಾಟ್ ಬೈಕಾಟ್ ಚಂಬುಕಟ್ಟಿ ಏನಂತೇಳಿ ಈ ಘೋಷವಾಕ್ಯನ ಹೇಳ್ತಾರೆ. ಯಾಕಂದ್ರೆ ಅರ್ಕಾಟ್ ಅವ್ರು ಏನಂತಾರೆ ಅವ್ರು ಏನಂತಂದ್ರೆ ಇದರ ದಿವಾನರಾಗಿದ್ದರು. ಅರ್ಕಾಟ್ ಬೈಕಾಟ್ ಚಂಬುಕಟ್ಟಿ ಅನ್ನೋರು ಏನಂತಂದ್ರೆ ಕಾರ್ಯದರ್ಶಿ ಆಗಿರ್ತಾರೆ ಅವರು. ಹೌದಲ್ಲ. ಇವ್ರು ಏನಂತಂದ್ರೆ ದಿವಾನರಾಗಿರ್ತಾರೆ. ಅದ್ರ ಸಲುವಾಗಿ ಈ ಹೇಳಿಕೆ ಏನಂತಂದ್ರೆ ಮೈಸೂರು ಚಳವಳಿ ಸಂದರ್ಭದಲ್ಲಿ ನೀಡುತ್ತಾರೆ. ಕಾಂತರಾಜ್ ಅರಸ್ ಅವರು ನೋಡ್ರಿ ಏನಂತಂದ್ರೆ ಕಾಂತರಾಜ್ ಅರಸ್ ಮೊದಲ ದಲಿತ ಏನಂತಂದ್ರೆ ದಿವಾನ ವ್ಯಕ್ತಿಯಾಗಿರ್ತಾರೆ. ಯಾಕಂದ್ರೆ ಏನಂತಂದ್ರೆ ಈಗೇನಂತಂದ್ರೆ ಮೀಸಲಾತಿಯನ್ನು ಕೊಡ್ಬೇಕಂತೇಳಿ ಏನಂತಂದ್ರೆ ಇವರು ನಾಲ್ವಡಿ ಕೃಷ್ಣರಾಜರು ಹೇಳಿದ ನಂತರ ಏನಂತಂದ್ರೆ ನಮ್ಮ ಸರ್ ವಿಶ್ವೇಶ್ವರಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆ ಕೊಟ್ಟ ನಂತರ ಅಂದರೆ ಕಾಂತರಾಜ್ ಅರಸ್ ಅಂದರೆ ಮೊದಲ ದಲಿತ ಅಥವಾ ಮೀಸಲಾತಿ ದಲಿತರಲ್ಲಿ ಅಥವಾ OBCಯಲ್ಲಿ ಹಿಂದುಳಿದ ವರ್ಗದಲ್ಲಿ ಅಂದರೆ ಮೊದಲ ದಿವಾನ ಅಂತೇಳಿ. ಹಿಂದುಳಿದ ವರ್ಗ ಮೊದಲ ದಿವಾನ. ಈ ಸರ್ ಅಲ್ಟಿಯನ್ ಬ್ಯಾನರ್ಜಿ ನೋಡ್ರಿ ಮೊದಲು ಏನಂತಂದ್ರೆ ವಿದೇಶಿ ಅಥವಾ ಏನಂದ್ರೆ ಬ್ರಿಟಿಷ್ ವ್ಯಕ್ತಿ ನೋಡ್ರಿ. ಬ್ರಿಟಿಷ್ ಏನಂತಂದ್ರೆ ದಿವಾನ ವ್ಯಕ್ತಿ ಅಂತ ಕೇಳ್ಬೋದ್ರಿ. ಬ್ರಿಟಿಷ್ ಅಂತಂದ್ರೆ ಅಲ್ಟಿಯನ್ ಬ್ಯಾನರ್ಜಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಏನಂತಂದ್ರೆ 47 ಈ ಕೆಳಗಿನ ಕದಂಬ ಅರಸರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಫಸ್ಟ್ ಯಾರು ಬಂದರು ಮತ್ತು ಹೇಳ್ಬೇಕ್ರಿ. 1ನೇದು ನೋಡ್ರಿ ಮಯೂರ ಶರ್ಮ, ಭಗೀರಥಿ ವರ್ಮ, ಕಾಕುಸ್ತವರ್ಮ, ಶಾಂತಿವರ್ಮ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಇದು ಕಾಲಾನುಕ್ರಮದ ಯಾರಾಗಿದೆ ಏನಂತಂದ್ರೆ ಮಯೂರ ವರ್ಮ ನಂತರ ಕಂಗವರ್ಮ ಬರ್ತಾನೆ. ಕಂಗವರ್ಮ ನಂತರ ಭಗೀರಥ ವರ್ಮ ಬರ್ತಾನೆ. ಭಗೀರಥ ವರ್ಮ ನಂತರ ರಘುಪತಿ ವರ್ಮ ಬರ್ತಾನೆ. ರಘುಪತಿ ವರ್ಮನ್ ನಂತರ ಯಾರು ಬರ್ತಾರಂತಂದ್ರೆ ರಘುಪತಿ ವರ್ಮನ್ ಕಾಕುಸ್ತವರ್ಮ ಬರ್ತಾನೆ. ಕಾಕುಸ್ತವರ್ಮನ್ ನಂತರ ಅವನ ಮಗ ಶಾಂತಿವರ್ಮ ಬರ್ತಾನೆ. ಅದರಿಂದ ಅಂದರೆ 1, 2, 3, 4 ಇದು ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ 1, 2, 3, 4 1ನೇದು ಆನ್ಸರ್ ಇದೆ. ಇದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ನೋಡ್ರಿ ಅಂದರೆ ಗಜ ಬೆಂಟೆಕಾರ ಬಿರುದನ್ನು ಹೊಂದಿದ ಅರಸ ಯಾರು? ಗಜ ಬೆಂಟೆಕಾರ ಎಂಬ ಬಿರುದನ್ನು ಹೊಂದಿದ ಅರಸ ಯಾರು?
ಒಂದನೇ ನೋಡ್ರಿ ಒಂದನೇ ದೇವರಾಯ, ಎರಡನೇದು ಅಕ್ಕರಾಯ, ಮೂರನೇದು ಎರಡನೇ ದೇವರಾಯ, ನಾಲ್ಕನೇದು ಶ್ರೀಕೃಷ್ಣ ದೇವರಾಯ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತ ಕರಿತೀವಿ. ಇವ್ರಿಗೆ ಗಜಬೆಂಟೆ ಕರಂಬ ಬಿರುದಿತ್ತು. ಇವ್ರು ಏನಂತಂದ್ರೆ ಕುರಾನನ್ನು ತನ್ನ ಏನಂತಂದ್ರೆ ಸಿಂಹಾಸನ ಮೇಲೆ ಇಟ್ಟಿಸಂದ್ರೆ ಆಡಳಿತ ಮಾಡಿ ಅಂತ ಹೇಳ್ತಾರೆ. ಯಾರು? ಎರಡನೇ ದೇವರಾಯ. ಇವ್ರು ಏನಂತಂದ್ರೆ ತನ್ನ ಸೈನ್ಯದಲ್ಲಿ ಅಂದ್ರೆ 3,000 ಮುಸ್ಲಿಮರನ್ನ ಸೈನ್ಯದಲ್ಲಿ ನೇಮಕ ಮಾಡಿಕೊಂಡಿದ್ದ. ಯಾರು? ಎರಡನೇ ದೇವರಾಯ. ಎರಡನೇ ದೇವರನ ಕಾಲದ ಏನಂತಂದ್ರೆ ಲಕ್ಕಣ್ಣ ದಂಡೀಶ ಅಂತ ಹೇಳ್ತಾನೆ, ದಂಡಾಧಿಪತಿ. ಲಕ್ಕಣ್ಣ ದಂಡೀಶ ದಂಡಾಧಿಪತಿ ಇರ್ತಾನೆ. ನೆಕ್ಸ್ಟು ಶ್ರೀಕೃಷ್ಣ ದೇವರಾಯನ ಬಗ್ಗೆ ಗೊತ್ತಿದೆ ಅಲ್ಲ. ಈಗ ನಿಮ್ಗೆ ಕೇಳ್ಬೋದ್ರೆ ಏನಂತಂದ್ರೆ ಸ್ಥಾಪಕರು ಕೇಳ್ಬೋದ್ರೆ ಅಕ್ಕ ಬುಕ್ಕ ಅಂತ ಗೊತ್ತಿದೆ. ಅದು ಅಕ್ಕ ಬುಕ್ಕ, ಅಕ್ಕರಾಯ ಮತ್ತು ಬುಕ್ಕರಾಯ ಅಂತ ಹೇಳಿ. ಇಟ್ ಮೀನ್ಸ್ ಹರಿಹರ ಮತ್ತು ಏನಂತಂದ್ರೆ ಬುಕ್ಕ ಅಂತ ಬರ್ತಾರೆ. ಇವ್ರು ಅಂದ್ರೆ ಸ್ಥಾಪಕರು ಅಂತ ಕರಿತಾರೆ, ಅಕ್ಕ ಬುಕ್ಕ ಅಂತೇಳಿ. ಇದ್ರ ಜೊತೆಗೆ ಏನಂದ್ರೆ ಇನ್ನೂ 3 ಬರ್ತಾರೆ. ಯಾರು ಬರ್ತಾರೆ ಅಂದ್ರೆ ಮುದ್ದಣ್ಣ, ಮಾರಣ್ಣ ಮತ್ತು ಕಂಪಣ್ಣ ಅಂತೇಳಿ. 3 ಏನಂತಂದ್ರೆ ಈ ಒಟ್ಟು ಏನಂತ 5 ಮಂದಿ ಅಂದರೆ ಇದು ಮನೆತನದ ಸ್ಥಾಪಕರಾಗಿರ್ತಾರೆ. ಆಲ್ಮೋಸ್ಟ್ ಆದರೆ ನಾವು ಅಕ್ಕ ಬುಕ್ಕನೇ ಅಂತ ಕನ್ಸಿಡರ್ ಮಾಡಿರ್ತೀವಿ. ಕೊಟ್ಟರಂದ್ರೆ 5 ಮಂದಿ ಕೊಟ್ಟರಂದ್ರೆ 5 ಮಂದಿ ಆಗ್ಬೇಕು. ಇವರಿಬ್ಬರು ಕೊಟ್ಟಂದ್ರೆ ಇವರಿಬ್ಬರು ಆಗ್ಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನಂತಂದ್ರೆ ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ. ಈಗ ನಾವು ಕಬ್ಬಿಣದ ಕಾರ್ಖಾನೆಯನ್ನು ರಚನೆ ಮಾಡುವಂಥ ಅಥವಾ ಸ್ಥಾಪನೆ ಮಾಡಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದೆ? ಒಂದನೇದು ನೋಡ್ರಿ 1913, ಎರಡನೇದು 1923, ಮೂರನೇದು 1919, ನಾಲ್ಕನೇದು 1909. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ 1923ರಲ್ಲಿ ಏನಂತಂದ್ರೆ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆ ಆಯಿತು. ಅದೇ 1933ರಲ್ಲಿ ನೋಡ್ರಿ ಏನಂತಂದ್ರೆ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಸಕ್ಕರೆ ಕಾರ್ಖಾನೆ. ಅದೇ 1936ರಲ್ಲಿ ನೋಡ್ರಿ ಕಾಗದ ಕಾರ್ಖಾನೆ. ನಿಮ್ಗೆ ಅಂದರೆ ಇಯರ್ ವೈಸ್ ಕೇಳ್ಬೋದು, ಒಂದೇ ಬೇರೆ ಕೇಳ್ಬೋದು ರೀ. 1939ರಲ್ಲಿ ಏನಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ಸಿಮೆಂಟ್ ಕಾರ್ಖಾನೆ ಅದನ್ನು ರಚನೆ ಮಾಡಿದ್ದಾರೆ. ಈಗ ಇದು ಕೇಳ್ಯಾರಂದ್ರೆ ನೆಕ್ಸ್ಟ್ ಇದ್ರ ಕೇಳ್ಬೋದು ರೀ. ನಿಮ್ಗೆ ಗೊತ್ತಿದೆ ಅದೇನಂತಂದ್ರೆ ಕೆಲವೊಂದಿಷ್ಟು ಇಶ್ಯೂ ನೋಡ್ರಿ. 1919 ಏನಂತಂದ್ರೆ ಏಪ್ರಿಲ್ 13 ಏನಂತಂದ್ರೆ 13 ಜಲಿಯನ್ ವಾಲಾಬಾಗ್ ನಡೀತಾರೆ. ಜಲಿಯನ್ ವಾಲಾಬಾಗ್ ದುರಂತ ನಡೀತು. ಈ 1900 ಏನಂತಂದ್ರೆ 9ರಲ್ಲಿ ನೋಡ್ರಿ ಏನಂತಂದ್ರೆ ಏನಾಗ್ತಾಳ್ರಿ ಲಾರ್ಡ್ ಮಿಂಟೋ ಏನಂತಂದ್ರೆ ಮಿಂಟೋ ಮಾರ್ಲೆ ಕಾಯ್ದೆ ಬರ್ತಾರೆ. ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರಿತೀವಿ. ಮಿಂಟೋ ಮಾರ್ಲೆ ಕಾಯ್ದೆ ಅಸ್ತಿತ್ವಕ್ಕೆ ಬಂದಿರ್ತಾರೆ. ಮೊದಲು ಇದರ ಏನಂತಂದ್ರೆ ಮುಸ್ಲಿಮರಿಗೆ ಏನಂತಂದ್ರೆ ಪ್ರತ್ಯೇಕವಾಗಿ ಏನಂತಂದ್ರೆ ಮತಗಟ್ಟೆಯನ್ನು ನೀಡ್ತಾರೆ. ಮುಂದಿನ ಪ್ರಶ್ನೆ ನೋಡ್ರಿ ಏನಂತಂದ್ರೆ ಭದ್ರಾವತಿ ಜಿಲ್ಲೆಯಲ್ಲಿ ಯಾವುದಾದ್ರು ಶಿವಮೊಗ್ಗ ಜಿಲ್ಲೆಯೊಳಗೆ ನೋಡ್ರಿ. ಭದ್ರಾವತಿ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಜಪಾನ್ನಲ್ಲಿ ಭಾರತೀಯ ಸ್ವತಂತ್ರ ಲೀಗನ್ನು 1942ರಲ್ಲಿ ಸ್ಥಾಪಿಸಿದವರು ಯಾರು ಅಂತೇಳಿ. ಒಂದನೇದು ನೋಡ್ರಿ ಏನಂತಂದ್ರೆ ಚಿತ್ತರಂಜನ್ ದಾಸ್, ಎರಡನೇದು ರಾಸ್ಬಿಯರ್ ಬೋಸ್, ಮೂರನೇದು ಸುಭಾಷ್ ಚಂದ್ರ ಬೋಸ್, ನಾಲ್ಕನೇದು WC ಬ್ಯಾನರ್ಜಿ. ಇದಕ್ಕೂ ಸ್ವತಂತ್ರ ಲೀಗ್ ನೋಡ್ರಿ, ಭಾರತೀಯ ಸ್ವತಂತ್ರ ಲೀಗ್ 1942ರಲ್ಲಿ ಇದನ್ನು ಸ್ಥಾಪನೆ ಮಾಡಿದವರು ರಾಸ್ಬಿಯರ್ ಬೋಸ್ ನೋಡ್ರಿ. ರಾಸ್ಬಿಯರ್ ಬೋಸ್ ಅಂದರೆ ಮೊದಲನೇಂದ್ರೆ ಸ್ವತಂತ್ರ ಲೀಗನ್ನು ಸ್ಥಾಪನೆ ಮಾಡಿರ್ತಾರೆ ಅಲ್ಲಿ ಜಪಾನ್ನಲ್ಲಿ. ನೆಕ್ಸ್ಟ್ ನೋಡ್ರಿ ನಮ್ಮ INC ಅನ್ನೋದು ಮೀನ್ಸ್ ಅಂದರೆ ICC ಒಳಗೆ 4ನೇ ರ್ಯಾಂಕನ್ನು ಪಡೆದಿರ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಸ್ಟ್ರಗಲ್. ನೆಕ್ಸ್ಟ್ ಅಂದರೆ INC ಅಧ್ಯಕ್ಷನ ವಹಿಸ್ಕೊಂಡಿರ್ತಾರೆ ಯಾರು ನೋಡ್ರಿ WC ಬ್ಯಾನರ್ಜಿ ಅವರು. ಮೊದಲ INC ಅಧ್ಯಕ್ಷತೆಯನ್ನು 1885ರಲ್ಲಿ ವಹಿಸ್ಕೊಂಡಾರೆ WC ಬ್ಯಾನರ್ಜಿ ಅವರು. ಮುಂದಿನ ಪ್ರಶ್ನೆ ನೋಡ್ರಿ ಏನಂತಂದ್ರೆ ರಾಸ್ಬಿಯರ್ ಬೋಸ್. ಇಲ್ಲಿ ಏನಂತಂದ್ರೆ ತರಗತಿಯನ್ನು ಮುಕ್ತಗೊಳಿಸೋಣ. ನೆಕ್ಸ್ಟ್ ಏನಂತಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರೋಣ ಹೇಳುತ್ತಾ ನಮ್ಮ ತರಗತಿಗಳು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡುವಂತ ತಿಳಿಸುತ್ತಾ ಇಲ್ಲಿಗೆ ಕ್ಲಾಸನ್ನು ಮುಕ್ತಾಯಗೊಳಿಸೋಣ.